ಹರಿ ನೀನೇ ಸರ್ವಜ್ಞ ಸ್ವತಂತ್ರ ಸರ್ವಾಧಾರಕ ಹರಿ ನೀನೇ ಸರ್ವೋತ್ಪಾದಕ ಸರ್ವೇಶ ಹರಿ ನೀನೇ ಸರ್ವಜ್ಞ ಸ್ವತಂತ್ರ ಸರ್ವಾಧಾರಕ ಹರಿ ನೀನೇ ಸರ್ವೋತ್ಪಾದಕ ಸರ್ವೇಶ ಹರಿ ನೀನೇ ಸರ್ವಜನಕ ಹರಿ ನೀನೇ ಸರ್ವಪಾಲಕ ಹರಿ ನೀನೇ ಸರ್ವಮಾರಕ ಹರಿ ನೀನೇ ಸರ್ವಪ್ರೇರಕ ಹರಿ ನೀನೇ ಸರ್ವಜನಕ ಹರಿ ನೀನೇ ಸರ್ವಪಾಲಕ ಹರಿ ನೀನೇ ಸರ್ವಮಾರಕ ಹರಿ ನೀನೇ ಸರ್ವಪ್ರೇರಕ ಹರಿ ನೀನೇ ಸರ್ವಗತ ಹರಿ ನೀನೇ ಸರ್ವವ್ಯಾಪ್ತ ಹರಿ ನಿನ್ನ ಕರುಣದಿಲ್ದ ಸಿರಿ ಜಗಜ್ಜನನಿಯಾಗಿ ಹರಿ ನೀನೇ ಸರ್ವಗತ ಹರಿ ನೀನೇ ಸರ್ವವ್ಯಾಪ್ತ ಹರಿ ನಿನ್ನ ಕರುಣದಿಲ್ದ ಸಿರಿ ಜಗಜ್ಜನನಿಯಾಗಿ ಹರಿ ನಿನ್ನ ಕರುಣದಿಲ್ದ ಪರಮೇಷ್ಠಿ ಮರುತರೂ ಗುರುಗಳಾಗಿಗರು ಹರಿ ನಿನ್ನ ಕರುಣದಿಲ್ದ ಸಿರಿ ಜಗಜ್ಜನನಿಯಾಗಿ ಹರಿ ನಿನ್ನ ಕರುಣದಿಲ್ದ ಪರಮೇಷ್ಠಿ ಮರುತರು ಗುರುಗಳಾಗಿಗರು ಹರಿ ನಿನ್ನ ಕರುಣದಿಲ್ದ ಗಿರೀಶೇಂದ್ರರು ಪದವಿ ಪೊಂದಿಗರು ಹರಿ ನಿನ್ನ ಕರುಣದಿಲ್ದ ಸಕಲರು ಸ್ಥಿತಿಯ ನೈದ್ಯತಿಗರೋ ಹರಿ ನಿನ್ನ ಕರುಣದಿಲ್ದ ಗಿರೀಶೇಂದ್ರರು ಪದವಿ ಪೊಂದಿದರು ಹರಿ ನಿನ್ನ ಕರುಣದಿಲ್ದ ಸಕಲರು ಸ್ಥಿತಿಯ ನೈದ್ಯಗರೋ ಹರಿ ಗುರು ಜಗನ್ನಾಥ ವಿಠಲ ಹರಿ ಗುರು ಜಗನ್ನಾಥ ವಿಠಲ ಗುರು ಜಗನ್ನಾಥ ವಿಠಲ ನಿನಗೆ ನೀನೇ ಸಮನು ಹರಿ ಗುರು ಜಗನ್ನಾಥ ವಿಠಲ ನಿನಗೆ ನೀನೇ ಸಮನು ನಿನಗೆ ನೀನೇ ಸಮನು ನಿನಗೆ ನೀನೇ ಸಮನು ಹರೇ ಕೃಷ್ಣ. ಗುರು ಜಗನ್ನಾಥ ದಾಸರು ಮಾಡಿದ ಒಂದು ಉಗಾಭೋಗ. ಹರಿ ನೀನೇ ಸರ್ವಜ್ಞ. ಶ್ರೀಹರಿಯೊಬ್ಬನೇ ಸರ್ವಜ್ಞ, ಸಕಲವು ತಿಳ್ಕೊಂಡವನು, ಅಷ್ಟು ಅವನಿಗೆ ಗೊತ್ತು. ಸ್ವತಂತ್ರವಾಗಿ ಎಲ್ಲ ಕೆಲಸ ಅವನನ್ನು ಮಾಡ್ಲಿಕ್ಕೆ ಸಾಧ್ಯ, ಅವನೊಬ್ಬನೇ ಸ್ವತಂತ್ರ. ಬಾಕಿ ಅಷ್ಟು ಜನಗಳು ಸ್ವತಂತ್ರರು. ಸರ್ವಾಧಾರಕ, ಅಷ್ಟಕ್ಕೂ ಆಧಾರವಾಗಿದ್ದಾನ. ಸಕಲ 14 ಲೋಕಕ್ಕೆ, ಸಕಲ ಜೀವರಾಶಿಗಳು ಎಲ್ಲರೂ ಅವನೇ ಆಧಾರ. ಹರಿ ನೀನೇ ಸರ್ವೋತ್ಪಾದಕ, ಸಕಲ ಕಷ್ಟಗಳನ್ನು ಪರಿಹಾರ ಮಾಡತಕ್ಕವನು ಅವನೇ, ಕೊಡತಕ್ಕವನು ಅವನೇ. ಸರ್ವೇಶ, ಎಲ್ಲರಿಗೂ ಈಶ್ವರನಾಗಿದ್ದಾನ. ಹರಿ ನೀನೇ ಸರ್ವಜನಕ, ಎಲ್ಲರನ್ನು ಹುಟ್ಟಿಸಿದವ, ಸಕಲವನ್ನು ಹುಟ್ಟಿಸಿದವ ಅವನೇ. ಹರಿ ನೀನೇ ಸರ್ವಪಾಲಕ, ಅಷ್ಟನ್ನು ಕಾಪಾಡವನು ಅವನೇ. ಹರಿ ನೀನೇ ಸರ್ವಮಾರಕ, ಅಷ್ಟನ್ನು ಕೊಲ್ಲಾವನು ಅವನೇ. ಹರಿ ನೀನೇ ಸರ್ವಪ್ರೇರಕ, ಎಲ್ಲರೇ ಒಳಗೆದ್ದುಕೊಂಡು ಪ್ರೇರಣೆ ಮಾಡಾವನು ಅವನೇ. ಹರಿ ನೀನೇ ಸರ್ವಗತ, ಎಲ್ಲರೊಳಗೆದ್ದುಕೊಂಡು ಮಾಡ್ತಾನೆ. ಹರಿ ನೀನೇ ಸರ್ವವ್ಯಾಪ್ತ, ಸಕಲ ಒಳಗೂ ವ್ಯಾಪ್ತನಾಗಿದ್ದಾನೆ. ಹರಿ ನಿನ್ನ ಕರುಣದಿಂದ, ಭಗವಂತನ ಕರುಣೆಯಿಂದ ಶ್ರೀ ಜಗಜ್ಜನನಿಯಾಗಿ, ಮಹಾಲಕ್ಷ್ಮಿ ತಾಯಿ ಜಗಜ್ಜನನಿ, ಈ ಜಗತ್ತಿಗೆ 14 ಲೋಕಕ್ಕೆ ತಾಯಿಯಾಗಿದ್ದಾಳೆ. ಹರಿ ನಿನ್ನ ಕರುಣದಿಂದ ಪರಮೇಷ್ಠಿ ಮರುತರು, ಬ್ರಹ್ಮದೇವರು ವಾಯುದೇವರು ನಮ್ಮ ಗುರುಗಳಾಗಿದ್ದಾರೆ. ಇದು ಅವನ ಕರುಣೆಯಿಂದ. ಹರಿ ನಿನ್ನ ಕರುಣದಿಂದ ಗಿರೀಶೇಂದ್ರರು ಪದವಿ ಹೊಂದಿದ್ದರು. ಗಿರೀಶ ಪಾರ್ವತಿಯ ಗಂಡ, ಈಶ್ವರ, ಇಂದ್ರರು ಇವರೆಲ್ಲ ಅವರವರು ಪದವಿಯನ್ನು ಹೊಂದಿದ್ದಾರೆ ಭಗವಂತನ ಕರುಣದಿಂದ. ಹರಿ ನಿನ್ನ ಕರುಣದಿಂದ ಸಕಲರು ಸ್ಥಿತಿಯ ನೈದಿಗರು. ಭಗವಂತನ ಕರುಣದಿಂದ ಎಲ್ಲ ಜನಗಳು ಅವರವರ ಸ್ಥಿತಿನ, ಅವರವರ ಗತಿನ ಹೊಂದಿದ್ದಾರೆ. ಹರಿ ಗುರು ಜಗನ್ನಾಥ ವಿಠಲ ನಿನಗೆ ನೀನೇ ಸಮನು. ಅದರಿಂದ ಭಗವಂತನ ಸಮವಾದವರು ಯಾರೂ ಇಲ್ಲ, ಅವನೇ, ಅವನೊಬ್ಬನೇ. ಅವನಿಗೆ ಸಮ ಅಂದ್ರೆ ಅವನೇ, ದೃಷ್ಟಾಂತರಹಿತನೇ ಎಂದು ಹೇಳ್ತಾರಲ್ಲ, ಅವನಿಗೆ ಯಾರೂ ದೃಷ್ಟಾಂತ ಕೊಳ್ಳೋಕ್ಕಾಗೋದು ಯಾವುದೇ ಕೆಲಸವಾದರೂ ಕೂಡ. ಹಾಗೆ ಮಹಾಲಕ್ಷ್ಮೀ ದೇವಿ, ಪರಮೇಷ್ಠಿ ಮರುತರು, ಇವರುಗಳಿಗೆಲ್ಲ ಗಿರೀಶರು, ದೇವೇಂದ್ರ, ಇವರಿಗೆಲ್ಲರಿಗೂ ಅವರವ್ರ ಸ್ಥಾನನ ಕೊಡ್ತಾನೆ. ಅವರವರ ಇರಲಿಕ್ಕೆ ಭಗವಂತನ ಕರುಣೆಯಿಂದ ಇದೆಲ್ಲ ನಡೀತಾ ಇದೆ. ಅವನ ಕರುಣೆ ಇಲ್ಲ ಅಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಕರುಣೆ ಇದ್ರ ತರಣ ಕೂಡ ತುಂಬ ದೊಡ್ಡ ಕೆಲಸ ಮಾಡುತ್ತೆ. ಅವನ ಕರುಣೆ ತಪ್ಪಿತ್ತು ಅಂತಂದರೆ ದೊಡ್ಡವರು ಕೂಡ ಸಣ್ಣ ಕೆಲಸ ಕೂಡ ಮಾಡ್ಲಿಕ್ಕಾಗೋದಿಲ್ಲ. ಅದರಿಂದ
ಗುರು ಜಗನ್ನಾಥ ವಿಠಲ ಅವನೇ ಸಮ ಎಂಬುದನ್ನು ಈ ಉಹಾಭಾವ ತೋರಿಸಿಕೊಂಡಿದ್ದಾರೆ. ಇದರಿಂದ ಸರ್ವಜ್ಞ ಭಗವಂತ ಸಕಲಕ್ಕೂ ಕಾರಣವಾಗಿದ್ದಾನೆಂಬುದು ಉಹಾಭಾವ ಇದು. ಇದರಿಂದ ಹರಿ ನೀನೇ ಎಲ್ಲ ಬರೋ ಕಾರಣ ಅದರೊಳಗೆ ಎಲ್ಲ ಒಂದೊಂದು ಅರ್ಥ ಅಲ್ಲ. ಪರಮೇಶ್ವರಿ ಕೆಲಸ ಮಾಡೋದು, ರುದ್ರದೇವರ ಕೆಲಸ ಮಾಡೋದು ಎಲ್ಲ ಮಾಡ್ತಾನಂದ್ರೆ ಅವ್ರವ್ರೊಳಗೆ ನಿಂತ್ಕೊಂಡು ಅವ್ರವ್ರನ್ನ ಕಾರ್ಯ ಮಾಡೋದಕ್ಕೆ ಇಡ್ತಾನೆ ಎಂಬುದಕ್ಕೆ ತಾತ್ಪರ್ಯ. ಶ್ರೀಕೃಷ್ಣಾರ್ಪಣಮಸ್ತು.